ಒಮ್ಮೆ ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಭೀತಿಯಿಂದ ಬದುಕುತ್ತಿದ್ದವು. ಏಕೆಂದರೆ ಅಲ್ಲಿದ್ದ ಸಿಂಹವು ಪ್ರತಿದಿನವೂ ಬೇರೆ ಬೇರೆ ಪ್ರಾಣಿಗಳನ್ನು ಕೊಂದು ತಿನ್ನುತ್ತಿತ್ತು. ಅದು ಹಸಿವಿಲ್ಲದಿದ್ದರೂ ಸಹ ಬೇಟೆ ಆಡಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದವು. ಎಲ್ಲರೂ ಹೆದರಿಕೊಂಡು ಓಡಾಡುತ್ತಿದ್ದರು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಭೆ ಕೂರಿದವು. ಹಳೆಯ ಗದ್ದಲ ಹಕ್ಕಿ ಹೇಳಿತು, ನಾವು ಸಿಂಹದ ಜೊತೆ ಒಪ್ಪಂದ ಮಾಡೋಣ. ಇಲ್ಲದಿದ್ದರೆ ಎಲ್ಲರೂ ಸಾಯಬೇಕಾಗುತ್ತದೆ. ಅವರು ಸಿಂಹದ ಬಳಿಗೆ ಹೋದುದು. ಜಿಂಕೆ ನಮನ ಮಾಡಿ ಕೇಳಿತು, ನೀವು ಪ್ರತಿದಿನ ಬೇಟೆ ಮಾಡಲು ಬದಲು ನಾವು ಪ್ರತಿದಿನ ಒಬ್ಬ ಪ್ರಾಣಿಯನ್ನು ನಿಮ್ಮ ಊಟಕ್ಕೆ ಕಳುಹಿಸುತ್ತೇವೆ. ಸಿಂಹ ಒಪ್ಪಿಕೊಂಡಿತು. ಆದರೆ ಹೇಳಿತು, ಒಬ್ಬ ಪ್ರಾಣಿ ಬಾರದಿದ್ದರೆ ಎಲ್ಲರನ್ನೂ ತಿನ್ನುತ್ತೇನೆ. ಒಂದು ದಿನ ಮೊಲದ ಪಾಳಿಯಾಯಿತು. ಆದರೆ ಅವಳು ಚಿಕ್ಕದಾಗಿದ್ದರೂ ತುಂಬಾ ಬುದ್ಧಿವಂತಳಾಗಿದ್ದಳು. ಅವಳು ಒಂದು ಯೋಜನೆ ಹಾಕಿಕೊಂಡಳು. ಸಂಜೆಯಾಗುತ್ತಿದ್ದರೂ ಮೊಲ ಬಂದಿಲ್ಲ. ಸಿಂಹ ಕೋಪದಿಂದ ಗರ್ಜಿಸುತ್ತಿತ್ತು. ಮೊಲ ನಿಧಾನವಾಗಿ ಬಂದು ಹೇಳಿತು, ಕ್ಷಮಿಸಿರಿ ಮಹಾರಾಜ, ಇನ್ನೊಂದು ಸಿಂಹ ನಮ್ಮನ್ನು ಅಡ್ಡಗಟ್ಟಿತು. ನಿಮ್ಮಲ್ಲಿ ಅದುವೇ ರಾಜ ಎಂದು ಹೇಳಿತು. ಸಿಂಹ ಕೋಪಗೊಂಡಿತು, ನನ್ನ ಕಾಡಿನಲ್ಲಿ ಇನ್ನೊಂದು ಸಿಂಹವೇ? ನನಗೆ ತೋರಿಸು. ಮೊಲಸಿಂಹವನ್ನು ಒಂದು ಹಳೆಯ ಕುಳದ ಬಳಿ ಕರೆದೊಯ್ದಳು. ಮೊಲ ತೋರಿಸಿದಳು, ಇದೋ ಆ ಸಿಂಹ ಇಲ್ಲಿದೆ. ಸಿಂಹ ಕುಳದೊಳಗೆ ನೋಡಿತು. ತನ್ನ ಪ್ರತಿಬಿಂಬವನ್ನೇ ಮತ್ತೊಂದು ಸಿಂಹ ಎಂದು ಭಾವಿಸಿತು. ಅದು ಗರ್ಜಿಸಿತು. ಪ್ರತಿಬಿಂಬವು ಗರ್ಜಿಸಿತು. ಕೋಪದಿಂದ ತುಂಬಿದ ಸಿಂಹ ಕುಳದೊಳಗೆ ಜಿಗಿದಿತು. ಆದರೆ ಅದು ಸತ್ಯವಾಗಿಯೂ ನೀರಿನಲ್ಲಿ ಮುಳುಗಿ ಸತ್ತುಹೋಯಿತು. ಮೊಲ ಮರಳಿ ಬಂತು. ಎಲ್ಲಾ ಪ್ರಾಣಿಗಳು ಆಕೆಯನ್ನು ಹೊಗಳಿದವು. ನಿನ್ನ ಬುದ್ಧಿವಂತಿಕೆ ನಮಗೆ ಜೀವ ಉಳಿಸಿದೆ ಎಂದು ಅವರು ಹೇಳಿದರು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೊಂದು ಸುಂದರವಾದ ನೈತಿಕ ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೇವೆ.